ಓಕೆ ಮಕ್ಕಳೇ, ನಿಮಗೆ ದ್ರವ್ಯದ ಸ್ಥಿತಿಗಳು ಯಾವ್ಯಾವ ಅಂತ ಗೊತ್ತಿದೆ ಅಲ್ವಾ? ಯಾವ ದ್ರವ್ಯ ಸ್ಥಿತಿಗಳು? ಓಕೆ, ಘನ, ದ್ರವ, ಅನಿಲ. ನಿಮಗೆ ಪ್ರತಿಯೊಂದು ವಸ್ತುವಿನ ಸ್ಥಿತಿಗಳು ಏನಿರ್ತವೋ ಅವು ಘನ ಅಂದರೆ ಯಾವ ವಸ್ತುಗಳಿರ್ತವೋ, ದ್ರವದಲ್ಲಿ ಯಾವ ವಸ್ತುಗಳಿರ್ತವೋ ಮತ್ತು ಅನಿಲದಲ್ಲಿ ಯಾವ ವಸ್ತುಗಳಿರ್ತವೆ, ಅನಿಲ ರೂಪದ ಯಾವುವು, ದ್ರವ ರೂಪದ ಯಾವ, ಘನ ರೂಪದ ಯಾವ ಅಂತ ಎಲ್ಲ ಗೊತ್ತಿದೆ ನಿಮಗೆ ಅಲ್ವಾ? ಸೊ ಅದರ ಬಗ್ಗೆ ನಾವು ಒಂದು ಆಟ ಆಡೋಣವಾ? ಅದೇ ನಾನು ಏನು ಹೇಳ್ತೀನಿ, ರನ್ನಿಂಗಿಂದ ಫೈರಿಂದ ಮೌಂಟೇನ್ ಅಂತೀನಿ, ಅವಾಗ ರನ್ ಮಾಡಬೇಕು. ರನ್ ರನ್ ರನ್. ಯಾವಾಗ ನಾನು ಘನ ಅಂತ ಹೇಳ್ತೀನಿ, ಆ ಘನ ವಸ್ತುವಿನ ಹತ್ರ ಯಾರ್ಯಾರು ನಿಂತಿರು ನೋಡು, ಓದಬೇಕಲ್ಲಿ ಕೆಳಗಡೆ. ಓದಿದಾಗ ಘನ ವಸ್ತುಗಳಂತ ಇರ್ತಾವಲ್ಲ ಅಲ್ಲಿ. ಈಗ ನಾನು ಓಡಿ ಬಂದು ನಾನು ಇಲ್ಲಿ ಕಟ್ಟಿಗೆ ಹತ್ರ ನಿಂತೀನಪ್ಪ, ಘನ ಅಂತ ಹೇಳಿದಾಗ ನಾನು ಇಲ್ಲಿ ಕಟ್ಟಿಗೆ ಮುಂದೆ ಅದೇನಲ್ವಾ, ನಾನು ಈಗ ಏನಾಗ್ತೀನಿ ಅಲ್ಲೇ ಔಟ್ ಆಗ್ತೀನಿ. ಅದೇ ರೀತಿ ದ್ರವದ್ದು, ಅದೇ ರೀತಿಯಾಗಿ ಅನಿಲದ್ದು. ಓಕೆನಾ? ಆಟ ಆಡೋಣ. ರೆಡಿ? ಓಕೆ. ಫೈರ್ ಇನ್ ದ ಮೌಂಟೇನ್. 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 ಘನ. ಯಾರ್ಯಾರು ಘನದ ಹತ್ರ ಇದ್ದೀರಿ? 1 2 3 4 ಕಲ್ಲು. ಅದು ಇಟ್ಕೋಬೇಕು, ಇಟ್ಟಲ್ಲಿ ತೋರಿಸು. ಯಾವ್ಯಾವ ಕೈ ಇಟ್ಕೊಂಡ್ರಿ ಮಕ್ಕಳೇ? ಹಾಂ, ಇದಿರ್ಕ ಬಾಯ್ ತೋರಿಸು. ಬಂಡೆ ಏನಿದು? ಘನ ಅಲ್ವಾ? ಹಾಂ, ಇದು ಪೆನ್ಸಿಲ್ ಘನ. ಹಾಂ, ನೆಕ್ಸ್ಟ್ ಇದೇನಿದು? ಹೇಳು, ಕಟ್ಟಿಗೆ ಯಾವುದು? ನೆಕ್ಸ್ಟ್ ಕಲ್ಲು ಏನಿದೆ? ಘನ. ನೆಕ್ಸ್ಟ್ ಇದೇನಿದೆ? ಕಬ್ಬಿಣ. ಇಟ್ಟು ಕೈಯಾಗ ಕಬ್ಬಿಣ ಏನಿದೆ? ಘನ. ಕಬ್ಬಿಣ ಘನ ಹೌದಲ್ಲ? ಇಟ್ಟಿಗೆ ಕೂಡ ಏನದ? ಘನ. ಓಕೆ, ನೆಕ್ಸ್ಟ್ ಈ ಒಂದು ಘನದ ಹತ್ರ ನಿಂತಿರೋರೆಲ್ಲರೂ ಏನೀಗ ಒಂದ್ಸಲ ಚಾನ್ಸ್ ಕೊಡ್ತೀನಿ, ಆಟ ಆಡಿ. ಓಕೆನಾ? ಇಟ್ಟಿಗೆ ತಗ, ನಾಣ್ಯ ತಗ, ನೆಕ್ಸ್ಟ್ ಪೆನ್ಸಿಲ್ ತಗೋ, ಗೋಡೆ ತಗ, ನೆಕ್ಸ್ಟ್ ಕಬ್ಬಿಣ ಚೆನ್ನಾಗಿಲ್ವಾ? ಓಕೆ, ನೆಕ್ಸ್ಟ್ ಕಲ್ಲು ತಗೊಂಡ್ಬಾ. ಕಲ್ಲು ಕೆಂಪು ತಗೊಂಡ್ಬಾ. ಹಾಂ, ಅಲ್ಲೇ ಇಡು. ಹಾಂ, ಇಡು, ಇಟ್ಟು ಬಾ. ಇಲ್ಲಿ